ಮುಂದಿನ ತಂಡವನ್ನು ಬರಮಾಡ್ಕೊಳ್ಳೋಣ. ಋಷಿಕೇಶ್ ವಿದ್ಯಾಪೀಠ ಸಖತ್ ಎನರ್ಜಿಯಾಗಿ ಕಾಯ್ತಾ ಇದ್ದಾರೆ. ಎಲ್ಲ ಪುಟಾಣಿಗಳು ಬಟಾಣಿಗಳು ಎಲ್ಲ ಬಂದ್ಬಿಟ್ಟಿದ್ದಾರೆ. ರೈಟ್, ನಿಮ್ಮ ತಂಡದ ಪರಿಚಯನ ಮಾಡ್ಕೊಳ್ಳಿ ಮಾಸ್ಟರ್ ಹತ್ರ. ನಗು ನಗುತ್ತಾ ನಲಿ ನಲಿ ಏನೇ ಸಾಗಲಿ ಅಂತ ನಗ್ತಾನೇ ಇರ್ತಾನೆ. ನಂತರ ಲಾಸ್ಟ್ ಟೈಮ್ ಚೆನ್ನಾಗಿ ಮಾಡಿದ್ದೆ, ಈ ಟೈಮ್ ಚೆನ್ನಾಗಿ ಮಾಡ್ತೀಯಾ? ಸರ್ ಮಾಡ್ತೀವಿ. ಶೀಲ್ಡ್ ಹೊಡಿತೀಯಾ? ಎಸ್ ಸರ್. ನಂಬಿಕೆ ಇದೆಯಾ? ಎಸ್ ಸರ್. 100%. ಯಾವಾಗ ಮಾಡ್ತೀರಾ? ಫ್ಯೂಷನ್ ಸಾಂಗ್. ಏನು ಮಕ್ಕಳ, ನೀವು ಅವನ ಥರ ಅವನೊಬ್ಬನೇ ನಗ್ತಾ ಇರೋದು, ನೀವೆಲ್ಲ ಸುಮ್ಮನೆ ಡಲ್ ಆಗಿದೆ. ನನಗೆ ಸ್ಮೈಲ್, ಎನರ್ಜಿ, ರೆಡಿ, ಆಲ್ ದ ಬೆಸ್ಟ್, ಮೂಡ್. ಥ್ಯಾಂಕ್ ಯು ಸರ್. ಜೊತೆಯಲಿರುವೆನು ಹೀಗೆ ಎಂದು, ಜೊತೆಯಲಿರುವೆನು ಹೀಗೆ ಎಂದು, ಜೊತೆಯಲಿರುವೆನು ಹೀಗೆ ಎಂದು, ಹೊಸ ಹರುಷವ ತರುವೆನು ಇನ್ನು ಎಂದು. ಜೊತೆಯಲ್ಲಿ ಇರುವೆನು ಹೀಗೆ ಎಂದು. Oppan Gangnam Style. Gangnam Style. Oppan Gangnam Style. Gangnam Style. Oppan Gangnam Style. Hey, sexy lady. Oppan Gangnam Style. I like it. All I wanna say is that my love is gonna make your day. Baby, it's the way the music makes your body shake. All I wanna say is that my love is gonna make your day. Baby, it's the way the music makes your body shake. Walk the water, sing along and sing along. Pump it up and shout out loud. Everybody walk the water. ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಸಿಕ್ಕಾಪಟ್ಟೆ ಇಷ್ಟಪಟ್ಟೆ ಗಟ್ಲಾಗ್ ಪ್ರೀತಿ ಹುಯ್ಕೊಂಬಿಟ್ಟೆ, ಗಟ್ಲಾಗ್ ಕನ್ಸು ಮಾರ್ಕೊಂಬಿಟ್ಟೆ, ಕಲ್ಯಾಗುಳ ಬಿಟ್ಕೊಂಬಿಟ್ಟೆ, ಪೀಸ ಬೈಂಡು ಕಳ್ಕೊಂಬಿಟ್ಟೆ, ಹಂಗೋ ಹಿಂಗೋ ಇಷ್ಟಪಟ್ಟು ಪಡ್ಕಂಡೆ ಬಿಟ್ಟೆ. ನಾನು ಸೂಪರ್ ರಂಗ, ನಾನು ಸೂಪರ್ ರಂಗ. Really, I like it. ನನಗಂತೂ ತುಂಬ ಇಷ್ಟ ಆಯಿತು ಮ್ಯಾನ್ ನಿಮ್ಮ ಪರ್ಫಾರ್ಮೆನ್ಸ್. ನಮ್ಮ ಆಡಿಯನ್ಸ್ಗೆ ಹೆಂಗೆ ಇಷ್ಟ ಆಯಿತು ಕೇಳಿಸ್ಕೊಳ್ಳಿ.
ಓಕೆ ಓಕೆ, ಇವಾಗ ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಅವ್ರಿಗೆ ಲೈಕ್ ಇಟ್ ಆಯ್ತಾ ಅಂತ. ಮೇಡಮ್ ಏನು ಹೇಳ್ತೀರಾ? ಐ ಆಮ್ ಆಲ್ಸೋ ಲೈಕ್ ಇಟ್. ಸಾಂಗ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಎಷ್ಟರ ಮಟ್ಟಿಗೆ ಚೆನ್ನಾಗಿತ್ತು ಅಂದರೆ ನಮ್ಮ ಆಡಿಯನ್ಸ್ ಎಲ್ಲ ಎದ್ದು ಸ್ಟೇಜ್ ಮೇಲೆ ಬಂದ್ಬಿಡ್ತಾರೆ ಅನ್ನೋಂಥ ಭಯ ಆಗಿತ್ತು ನನಗೆ. ಅಷ್ಟರ ಮಟ್ಟಿಗೆ ಚೆನ್ನಾಗಿತ್ತು. ನಿನ್ನ ಹೆಸರೇನು ಪುಟ? ಕಾರ್ತಿಕ್. ಕಾರ್ತಿಕ್ನಲ್ಲಿದ್ದಂಥ ಎನರ್ಜಿ ಲೆವೆಲ್ಲು ಮತ್ತು ಎಕ್ಸ್ಪ್ರೆಷನು ಎಲ್ಲ ಮಕ್ಕಳಲ್ಲೂ ಇದ್ದಿದ್ರೆ ಇನ್ನೂ ಸೂಪರ್ಬ್ ಆಗಿರೋದು. ಆದರೂ ಪರವಾಗಿಲ್ಲ. ಆಲ್ ದ ಬೆಸ್ಟ್. ಅನಿತಾಜಿ? ಜೂನಿಯರ್ NTR ಅಪ್ಪ, ಅಲ್ಟಿಮೇಟ್ ಸ್ಟೇಜ್ ಹೊಡಿರಿ ಚಪ್ಪಾಳೆ. ತುಂಬ ಚೆನ್ನಾಗಿ ಮಾಡಿದ್ರಿ. ಸ್ಟಾರ್ಟಿಂಗಲ್ಲಿ ನಮ್ಗೆ 4 ಜನ ಗರ್ಲ್ಸ್ ಕೂಡ ಬಂದು ಬೆಲಿ ಡ್ಯಾನ್ಸ್ ಮಾಡಿದ್ರಲ್ಲ, ಸೂಪರ್ಬ್ ಆಗಿತ್ತು. ಆ ಒಂದು ಸ್ಟಾರ್ಟಿಂಗ್ ಎಂಟ್ರಿ ಸೂಪರ್ ಚೆನ್ನಾಗಿತ್ತು. ಅದು ಚೆನ್ನಾಗಿ ಬಂತು. ನಿನ್ನ ಎಕ್ಸ್ಪ್ರೆಷನ್ ಚೆನ್ನಾಗಿತ್ತು. ಎನರ್ಜಿ ಲೆವೆಲ್ ಎಲ್ಲರದ್ರಲ್ಲೂ ತುಂಬಾ ಚೆನ್ನಾಗಿತ್ತು. ಎಲ್ಲದಕ್ಕಿಂತ ಪ್ಲಸ್ ಪಾಯಿಂಟ್ ನಿನ್ನಲ್ಲಿತ್ತಪ್ಪ ಅಷ್ಟೇ. ತುಂಬ ಚೆನ್ನಾಗಿತ್ತು. ಗಣೇಶ್ ಮಾಸ್ಟರ್? ಐ ಲೈಕ್ ಇಟ್. ಸಾಂಗ್ ಓಪನಿಗೆ ಮಾತ್ರ ಹಿಂಗಿತ್ತು. ಚಿಂದಿ ಹಿಂಗಿತ್ತು ಅರ್ಥ. ಸಾಂಗ್ ಓಪನಿಂಗ್ ಆಮೇಲೆ ಹೆಂಗಿತ್ತು ಗೊತ್ತಾ? ಹಿಂಗಿತ್ತು. ಅಂದರೆ ಬಿಗಿನಿಂಗ್ ತುಂಬ ಚೆನ್ನಾಗಿತ್ತು. ಹೆಣ್ಮಕ್ಳು ಮಾಡೋದಲ್ಲ ಬಿಲ್ಲಿ ಎಲ್ಲಿ ಕಲ್ತ್ಕೊಂಡ್ರ ಹೊಸ್ದಾಗಿ ಈಗ ಕಾಂಪಿಟೇಷನ್ ಮಾಡೋಕ್ಕೋಸ್ಕರ ತುಂಬ ಚೆನ್ನಾಗಿ ಮಾಡಿದ್ರು. ಒಬ್ಬ ಕಲ್ತು ಮಾಡಿದ್ರು ಮಕ್ಕಳು, ಸ್ಕೂಲ್ ಮಕ್ಕಳು ಚೆನ್ನಾಗಿ ಮಾಡಿದ್ರು. ಅದೇ ಥರ ಬಿಗಿನಿಂಗ್ ಹೆಂಗಿತ್ತು ಸಾಂಗು, ಆ ಫ್ಲೋವಲ್ಲೇ ಹೋಗ್ಬಿಟ್ಟಿದ್ರೆ ಸಖತ್ತಾಗಿರೋದು. ಏನಾಗಿದ್ದರೆ ಹೋಯ್ತಾ 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 ಫಸ್ಟು 6, ಆಮೇಲೆ 4, ಆಮೇಲೆ 2, ಆಮೇಲೆ 3, ಆಮೇಲೆ 1 ಹಂಗಾಗ್ಬಿಡ್ತು. ಚೆನ್ನಾಗಿ ಮಾಡಿದ್ರಿ. ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಮಾಡಿದ್ರಿ. ತುಂಬ ಚೆನ್ನಾಗಿತ್ತು. ಥ್ಯಾಂಕ್ ಯು ಸರ್. ಗುಂಡು ನೊಬ್ಬನೇ ಚೆನ್ನಾಗಿ ಮಾಡ್ತೀಯಲ್ಲ, ಹಂಗೂರು ಎಲ್ಲರೂ ಅದೇ ಥರ ಮಾಡಿಸ್ಬೇಕಣ. ನಿನ್ನ ಹೆಸರು ಕಂದ? ಹಾಂ, ನೀವಿಬ್ಬರು ಮಾಡ್ದಂಗೆ ಎಲ್ರಿಗೂ ಮಾಡಿಸ್ಬೇಕು. ಏನಾಗುತ್ತಾ, ನೀವೆಲ್ಲರೂ ಮಾಡ್ತಿದ್ರೆ ನಿಮ್ಮನ್ನೇ ನೋಡೋ ಮನಸ್ಸಿದೆ. ಅವಾಗ ನೀವಿಬ್ಬರು ಎಕ್ಸ್ಪ್ರೆಷನ್, ಮೂಮೆಂಟ್ಸು, ಫಿನಿಶಿಂಗ್ ಚೆನ್ನಾಗಿ ಕೊಡ್ತೀರಾ. ಕೆಲವು ಅದೇ ಥರ ಅವರೆಲ್ಲರೂ ಫಿನಿಶಿಂಗ್ ಕೊಡಬೇಕು, ಆಯಿತಾ? ಆದರೆ ಟ್ಯಾಲೆಂಟ್ ಇದ್ದೀನಿ ಅಂತ 100% ಟ್ಯಾಲೆಂಟ್ ಇದ್ದೀನಿ. ಎಲ್ಲೋ ಹೋಗ್ಬಿಡ್ತೀಯ, ಕೈ ಸಿಗಲ್ಲ. ಯಾಕೆಂದರೆ ಚೆನ್ನಾಗಿ ಮಾಡಿದ್ರೆ ಮಕ್ಕಳ, ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಶ್ರೀ ಶಾರದಾ ವಿದ್ಯಾಪೀಠ ತಂಡದ ಮಕ್ಕಳು ಬರ್ತಾ ಇದ್ದಾರೆ ವೇದಿಕೆ ಮೇಲೆ. ಅವ್ರನ್ನ ಆತ್ಮೀಯವಾಗಿ ಸ್ವಾಗತಿಸೋಣ. ನೀವು ಲಾಸ್ಟ್ ಟೈಮು ಒಂದು ಹಳ್ಳಿ ಇದು ಮಾಡಿದ್ರಲ್ಲ, ಈ ಸರಿ ಅದು ಮಾಡ್ತಾ ಇದ್ದೀರಾ ಸರ್? ಈ ಸತಿ ಫ್ಯೂಷನ್ ಮಾಡ್ತಾ ಇದ್ದೀವಿ. 10th ಸ್ಟ್ಯಾಂಡರ್ಡ್ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो, हर घड़ी बदल रही है रूप जिंदगी, छाँव है कभी कभी है धूप जिंदगी, हर पल यहाँ जी भर जियो, जो है समा कल हो न हो. ನಮ್ಮ ಜಡ್ಜಸ್ ಏನು ಹೇಳ್ತಾರೆ ಕೇಳೋಣ. ಅನಿತಾಜಿ ಏನು ಹೇಳ್ತೀರಿ? ಕಾನ್ಸೆಪ್ಟ್ ತುಂಬ ಚೆನ್ನಾಗಿತ್ತು. ಫೇಲ್ ಆದಾಗ ಕುಗ್ದಿರಾ, ಪಾಸ್ ಆದಾಗ ಹಿಗ್ದಿರಾ, ಮತ್ತು ನೀವು ಪಾಸ್ ಆದವರು ಆ ಫೇಲ್ ಆದವ್ರನ್ನ ಯಾವ ರೀತಿ ಸ್ಫೂರ್ತಿಯಿಂದ ನೀವು ತರ್ತೀರಾ, ಅದೆಲ್ಲ ತುಂಬ ಚೆನ್ನಾಗಿತ್ತು. ಬಟ್ ನಮಗೆ ಇನ್ನೂ ಡ್ಯಾನ್ಸ್ ತುಂಬ ಬೇಕಿತ್ತು ಅನಿಸ್ತದೆ. ಮಸ್ತ್ ಎನರ್ಜಿ ಎಲ್ಲ ತುಂಬ ಕಮ್ಮಿ ಇತ್ತು. ಬಟ್
ಚೆನ್ನಾಗಿ ಮಾಡಿದ್ರಿ, ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಕಾನ್ಸೆಪ್ಟ್ ನಿಜವಾಗಿ ತುಂಬ ಚೆನ್ನಾಗಿತ್ತು, ಬಟ್ ಆ ಕಾನ್ಸೆಪ್ಟನ್ನ ಪ್ರೆಸೆಂಟ್ ಮಾಡೋ ರೀತಿಲಿ ಸ್ವಲ್ಪ ಕಡಿಮೆ ಮಾಡ್ಕೊಂಡಿದ್ದೀರಾ ಅಂತ ಅನ್ನಿಸ್ತು ನನಗೆ. ಡಾನ್ಸ್ ಚೆನ್ನಾಗಿತ್ತು, ಓವರಾಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು, ಇನ್ನೂ ತುಂಬ ಚೆನ್ನಾಗಿ ನೀವು ಪ್ರೆಸೆಂಟ್ ಮಾಡ್ಬೋದಿತ್ತು ಅನ್ನಿಸ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಎಲ್ಲರೂ ಫೇಲ್ ಆಗಿದ್ದೀರಾ, ಪಾಸ್ ಆಗಿದ್ದೀರಾ? ಇನ್ನೂ ರಿಸಲ್ಟ್ ಬಂದಿಲ್ಲ ಸರ್, ಎಕ್ಸಾಮೇ ಬರ್ದಿಲ್ಲ. ಇಸ್ ನೈಸ್. ಇದು ಡ್ಯಾನ್ಸ್ ಕಾಂಪಿಟೇಷನ್ ಕಾನ್ಸೆಪ್ಟು 100% ನಿಮ್ಮ ಯೂತ್ಗೆ ಕಾನ್ಸೆಪ್ಟ್ ಬರೋದು ಒಳ್ಳೆಯದು. ಅಂದರೆ ಡಿಫ್ರೆಂಟಾಗಿ ಮಾಡೋದು ಇನ್ನೂ ಒಳ್ಳೆಯದು. ಕಾನ್ಸೆಪ್ಟ್ ಹೇಳ್ದಂಗೆ ಕಾನ್ಸೆಪ್ಟ್ ಚೆನ್ನಾಗಿತ್ತು, ಮಾಡೋ ರೀತಿ ಕೂಡ ಓಕೆ. ಅಂದರೆ ಬೇಗ ರೀಚ್ ಆಗಲ್ಲ, ಅಂದರೆ ಏನು ಕಾನ್ಸೆಪ್ಟನ್ನ ಇಷ್ಟು ಹಿಂಗೆ ಹೋಗ್ಬಿಡಬೇಕು. ಇದು ಫೈನಲ್ ಇಲ್ಲ ಮಕ್ಕಳ, ಫೈನಲ್ ಹಿಂಗೆ ಮಾಡ್ಬೇಕಂದ್ರೆ ಕಾನ್ಸೆಪ್ಟು ಫಾಸ್ಟ್ ಆಗಿರಬೇಕು, ಡ್ಯಾನ್ಸು ಫಾಸ್ಟ್ ಆಗಿರಬೇಕು. ನಿಮ್ಮ ಎನರ್ಜಿ, ಆಮೇಲೆ ಎಲ್ಲಿ ನಿಮ್ಮಲ್ಲಿ ಎನರ್ಜಿ ಕೂಡ ಇಲ್ಲ, ಟೋಟ್ಲ್ ಎಲ್ಲ ಕಡಿಮೆ ಇತ್ತು. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಮ್ಮ, ನೆಕ್ಸ್ಟ್ ಚೆನ್ನಾಗಿ ಮಾಡಿ. ಥ್ಯಾಂಕ್ ಯು ಸರ್. ಈ ಪರ್ಟಿಕ್ಯುಲರ್ ವೇದಿಕೆ ನನಗೂ ಕೂಡ ಭಾಳ ಶ್ರೇಷ್ಠವಾದದ್ದು. ಯಾಕಂದರೆ ತುಂಬ ವರ್ಷಗಳು ಒದ್ದಾಡಿದ ಮೇಲೆ ಚಿತ್ರರಂಗದಲ್ಲಿ ಅಭಿನಯ ಚಕ್ರವರ್ತಿಯಿಂದ ಬಿರುದು ನನಗಿದೇ ವೇದಿಕೆ ಮೇಲೆ ಸಿಕ್ಕಿದ್ದು. ಸೊ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿತಂಪಲ್ಲಿ